ತಾಯಪ್ಪ ನಿಮಗೆ ಜವಾಬ್ದಾರಿ ಅನ್ನೋದಿರಲ್ವಾ? RCB ಅಭಿಮಾನಿಗೆ ಯಾಕೆ ನಮ್ಮನೆ ನಮ್ಮ ಅಪ್ಪ ಅಮ್ಮ ಕಾಯ್ತಿಲ್ವಾ? ನನ್ನ ಬುದ್ಧಿ ಎಲ್ಲೋಗಿತ್ತು? ಆ ಕ್ಷಣಕ್ಕೆ ಯಾರು ಸಾಯ್ಬೇಕು ಅಂತ ನಾವು ಅಲ್ಲಿಗೆ ಹೋಗಲ್ಲ. ನಾವು ನೋಡ್ಬೇಕು, ಒಂದು ವಿರಾಟ್ ಕೊಹ್ಲಿ ನೋಡ್ಬೇಕು, ಕಪ್ ನೋಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಹೋಗಿದ್ದು. ಅದು 1 ಗಂಟೆ, ಒಂದು 2 hours ಬ್ಯಾಕ್ ಹೆಂಗಿತ್ತು ಮೆಟ್ರೋ ಅಂದ್ರೆ ಖಾಲಿ ಇತ್ತು. 1 hour 2 hours ಅಲ್ಲಿ ಎಷ್ಟು ರಶ್ ಆಗುತ್ತಂದ್ರೆ 3:30 ಕಾರ್ಯಕ್ರಮ ಅಂತ ಇರುತ್ತೆ ಪೋಸ್ಟ್ ಅಲ್ಲಿ. ಆ 3:30 ಕಾರ್ಯಕ್ರಮಕ್ಕೆ 12 ಗಂಟೆ 11 ಗಂಟೆಗೆ ಏನೂ ಇರಲ್ಲ, ಜನ ಮೆಟ್ರೋದಲ್ಲಿ ಇರಲ್ಲ, ಅಲ್ಲಿನೂ ಇರಲ್ಲ, ಕಡಿಮೆ ಇರುತ್ತೆ. 1 ಗಂಟೆ 2 ಗಂಟೆ ಆ 2 hour ಅಲ್ಲಿ ಎಷ್ಟು ಜನ ಸೇರ್ತಾರೆ ಅಂದ್ರೆ ನಮ್ ಕೈಲೇನು ಲೆಕ್ಕ ಮಾಡಕ್ಕಾಗಲ್ಲ. ಇಷ್ಟು ಜನ ನಾವು ಸೇರ್ತೀವಿ ಅಂತ ನಮಗೂ ಗೊತ್ತಿರ್ಲಿಲ್ಲ. ಅದು ಅನ್ಕೊಳ್ಳದೆ ಆಗಿರುವಂತ ಘಟನೆ. ಓಕೆ ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕು ಅಂತ ಹೇಳಿ ಒಂದು ವಿಚಾರ, ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕು ಒಂದು ಇನ್ನೊಂದು ವಿರಾಟ್ ಕೊಹ್ಲಿ ಕೇವಲ ಒಂದು ಪೋಸ್ಟ್ ಮಾತ್ರ ಸೀಮಿತ ಆದ್ರ, ಒಂದು ವಿಡಿಯೋ ಮಾಡಿ ಅಥವಾ ಏನು ಅವ್ರಿಗೆ ನಾವೇನು ಪರಿಹಾರ ಕೊಡ್ತೀನ ಅಥವಾ ನನ್ನ ಕಡೆಯಿಂದ ನಾನು ಏನು ಕ್ರೆಡಿಟ್ ಕೊಡ್ತೀನಿ ಫ್ಯಾನ್ಸ್ ಗಳಿಗೆ, ಈಗ ಸಾವನ್ನಪ್ಪಿರುವಂತ ಫ್ಯಾನ್ಸ್ ಗಳಿಗೆ ಕ್ರೆಡಿಟ್ ಕೊಡ್ತೀನಿ ಅಂತ ಯೋಚನೆ ಕೂಡ ಮಾಡಿಲ್ವಲ್ಲ ವಿರಾಟ್ ಕೊಹ್ಲಿ? ಏನನ್ಸುತ್ತೆ? ಅಲ್ಲ ಸರ್, ವಿರಾಟ್ ಕೊಹ್ಲಿ ಮೇಲೆ FIR ಆಗುತ್ತೆ ಅಂತ ಅಂದ್ರಿ, ಅದು ಬಿಕಾಸ್ RCB ಸ್ಟ್ಯಾಂಪೇಡ್ ಆಗಿರೋದಕ್ಕೆ. ಸರ್, ಜಾನಲ್ಲೋ ಯಾವಾಗ್ಲೋ ತಿರುಪತಿಲಿ ಮತ್ತೆ ಮಹಾಕುಂಭಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಹಂಗಂತ ದೇವ್ರ ಮೇಲೆ FIR ಆಗ್ತೀರಾ ನೀವು? ಇಲ್ಲ ಅವ್ರು ಹೇಳಿದ್ರು ಈ ತರ ಸ್ಟ್ಯಾಂಪೇಡ್ ಆಗಿದೆ, ವಿರಾಟ್ ಕೊಹ್ಲಿ ಯಾರಾದ್ರೂ ಮನೆಯವ್ರಿಗೆ ಬಂದು ಮಾತಾಡ್ಸಿದ್ರ ಅಂತ. ದೇವಸ್ಥಾನದಲ್ಲೂ ಆಗಿತ್ತು ಅದೇ, ತಿರುಪತಿಲೂ ಆಯ್ತು, ಮಹಾಕುಂಭಲ್ಲೂ ಆಯ್ತು. ದೇವ್ರ ಯಾರಾದ್ರೂ ಬಂದು ಮಾತಾಡ್ಸಿದ್ರ? ವಾಟರ್ ಪಾಯಿಂಟ್ ಇವ್ರ ಪಾಯಿಂಟ್ ಏನು ಅಂದ್ರೆ ಕುಂಭಮೇಳದಲ್ಲಿ ಕಾಲ್ ತುಳಿತಾ ಆಯ್ತು, ತಿರುಪತಿಯಲ್ಲಿ ಕಾಲ್ ತುಳಿತಾ ಆಯ್ತು, ದೇವ್ರ ಮೇಲೆ FIR ಹಾಕಿದ್ರ? ವಿರಾಟ್ ಕೊಹ್ಲಿ ತರ ವಿಡಿಯೋದಲ್ಲಿ ಬಂದು ಮಾತಾಡಬೇಕು ಅಂದ್ರೆ ದೇವ್ರ ಬಂದೀಗ ವಿಡಿಯೋದಲ್ಲಿ ಮಾತಾಡಬೇಕಾ? ಅಲ್ಲಿ ವ್ಯವಸ್ಥೆ ಅಲ್ವಾ ಅಂತ ಕೇಳ್ತಾ ಇದಾರೆ. FIR ಪ್ರಶ್ನೆ ಅಲ್ಲ, ಒಂದು ಸೆನ್ಸಿಬಿಲಿಟಿ ಇರಬೇಕು. ವಿಧಾನಸೌಧದ ಮುಂದೆ ವಿರಾಟ್ ಕೊಹ್ಲಿ ಕೂತಿರ್ತಾರೆ, ಒಬ್ರು ಬಂದು ತೋರಿಸ್ತಾರೆ, ಅಲ್ಲಿ ನೋಡಿ ಹಿಂಗೆ ಮರಾತಿದ್ದಾರೆ ಫ್ಯಾನ್ಸ್ ಎಲ್ಲ ಅಂತೇಳಿ ಹೇಳ್ಬೋದಿತ್ತಲ್ಲ. ಹೌದು, ನಿಂತು ಹೇಳ್ಬೋದಾಗಿತ್ತು. ಎಂಜಾಯ್ ಮಾಡಿದ್ರೆ ಹೊರತು ಎದ್ದು ಹೇಳ್ಬೋದಿತ್ತಲ್ಲ, ಇಳಿಸಬಹುದು, ಕೆಳಗೆ ಇಳಿಸಬಹುದಿತ್ತಲ್ಲ. ಆ ಸೆನ್ಸಿಬಿಲಿಟಿ ವಿರಾಟ್ ಕೊಹ್ಲಿ ಅವ್ರು ಇಳಿಸಬೇಕಿತ್ತು, ಪೊಲೀಸರು ಬಂದಲ್ಲಿ ಮೇಂಟೈನ್ ಮಾಡಬೇಕಿತ್ತು, ಇನ್ಕ್ಲೂಡಿಂಗ್ ಕೆಲಸ ಏನು ಅಂತ ಕೇಳ್ತಿದ್ದಾರೆ. ಆಯ್ತಪ್ಪ, ಪೊಲೀಸರ ಸರ್ಕಾರದವ್ರು ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು? ಸಿದ್ದರಾಮಯ್ಯ ಪರಮೇಶ್ವರ್ ಪೊಲೀಸರು ಕೆಳಗೆ ಇಳಿಸಲಿಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳ್ತಾ ಇದ್ದಾರೆ. ಸರ್, ವಿರಾಟ್ ಕೊಹ್ಲಿ ಕೆಳಗಿಳಿಸೋ ಕೆಲಸ ಪೊಲೀಸ್ನವ್ರದ್ದು, ವಿರಾಟ್ ಕೊಹ್ಲಿ ಸಿದ್ದರಾಮಯ್ಯನವರು ಮೊಮ್ಮಕ್ಕಳು ನೋಡ್ತಾ ಇದ್ರು ಅಂತ. ಕೆಳಗಿಳಿಸೋದು ವಿರಾಟ್ ಕೊಹ್ಲಿ ಕೆಲಸ ಇಲ್ಲ. ಹಂಗಂತ ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಯಾವಾಗ ಮಾಡಿದಾರೆ? ನೋಡಿ ನಗಾಡಿದಾರಲ್ಲ, ಡ್ಯಾನ್ಸ್ ಮಾಡಿದಾರಾ? ನಗಾಡಿಲ್ವಾ? ಗೆದ್ದಾಗ ಸಂಭ್ರಮಿಸುವುದು ತಪ್ಪ ಅಂತ ಕೇಳ್ತಾ ಇದ್ದಾರೆ. ಅವ್ರು ನೋಡಿ ನಗಾಡತ್ತಪ್ಪ. ತಾಯಪ್ಪ ನಿಮಗೆ ಜವಾಬ್ದಾರಿ ಅನ್ನೋದಿರಲ್ವಾ? RCB ಅಭಿಮಾನಿಗೆ ಯಾಕೆ ನಮ್ಮನೆ ನಮ್ಮ ಅಪ್ಪ ಅಮ್ಮ ಕಾಯ್ತಿಲ್ವಾ? ನನ್ನ ಬುದ್ಧಿ ಎಲ್ಲೋಗಿತ್ತು? ಆ ಕ್ಷಣಕ್ಕೆ ಯಾರು ಸಾಯ್ಬೇಕು ಅಂತ ನಾವು ಅಲ್ಲಿಗೆ ಹೋಗಲ್ಲ. ನಾವು ನೋಡ್ಬೇಕು, ಒಂದು ವಿರಾಟ್ ಕೊಹ್ಲಿ ನೋಡ್ಬೇಕು, ಕಪ್ ನೋಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಹೋಗಿದ್ದು. ಅದು 1 ಗಂಟೆ, ಒಂದು 2 hours ಬ್ಯಾಕ್ ಹೆಂಗಿತ್ತು ಮೆಟ್ರೋ ಅಂದ್ರೆ ಖಾಲಿ ಇತ್ತು. 1 hour 2 hours ಅಲ್ಲಿ ಎಷ್ಟು ರಶ್ ಆಗುತ್ತಂದ್ರೆ 3:30 ಕಾರ್ಯಕ್ರಮ ಅಂತ ಇರುತ್ತೆ ಪೋಸ್ಟ್ ಅಲ್ಲಿ. ಆ 3:30 ಕಾರ್ಯಕ್ರಮಕ್ಕೆ 12 ಗಂಟೆ 11 ಗಂಟೆಗೆ ಏನೂ ಇರಲ್ಲ, ಜನ ಮೆಟ್ರೋದಲ್ಲಿ ಇರಲ್ಲ, ಅಲ್ಲಿನೂ ಇರಲ್ಲ, ಕಡಿಮೆ ಇರುತ್ತೆ. 1 ಗಂಟೆ 2 ಗಂಟೆ ಆ 2 hour ಅಲ್ಲಿ ಎಷ್ಟು ಜನ ಸೇರ್ತಾರೆ ಅಂದ್ರೆ ನಮ್ ಕೈಲೇನು ಲೆಕ್ಕ ಮಾಡಕ್ಕಾಗಲ್ಲ. ಇಷ್ಟು ಜನ ನಾವು ಸೇರ್ತೀವಿ ಅಂತ ನಮಗೂ ಗೊತ್ತಿರ್ಲಿಲ್ಲ. ಅದು ಅನ್ಕೊಳ್ಳದೆ ಆಗಿರುವಂತ ಘಟನೆ. ಓಕೆ ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕು ಅಂತ ಹೇಳಿ ಒಂದು ವಿಚಾರ, ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕು ಒಂದು ಇನ್ನೊಂದು ವಿರಾಟ್ ಕೊಹ್ಲಿ ಕೇವಲ ಒಂದು ಪೋಸ್ಟ್ ಮಾತ್ರ ಸೀಮಿತ ಆದ್ರ, ಒಂದು ವಿಡಿಯೋ ಮಾಡಿ ಅಥವಾ ಏನು ಅವ್ರಿಗೆ ನಾವೇನು ಪರಿಹಾರ ಕೊಡ್ತೀನ ಅಥವಾ ನನ್ನ ಕಡೆಯಿಂದ ನಾನು ಏನು ಕ್ರೆಡಿಟ್ ಕೊಡ್ತೀನಿ ಫ್ಯಾನ್ಸ್ ಗಳಿಗೆ, ಈಗ ಸಾವನ್ನಪ್ಪಿರುವಂತ ಫ್ಯಾನ್ಸ್ ಗಳಿಗೆ ಕ್ರೆಡಿಟ್ ಕೊಡ್ತೀನಿ ಅಂತ ಯೋಚನೆ ಕೂಡ ಮಾಡಿಲ್ವಲ್ಲ ವಿರಾಟ್ ಕೊಹ್ಲಿ? ಏನನ್ಸುತ್ತೆ? ಅಲ್ಲ ಸರ್, ವಿರಾಟ್ ಕೊಹ್ಲಿ ಮೇಲೆ FIR ಆಗುತ್ತೆ ಅಂತ ಅಂದ್ರಿ, ಅದು ಬಿಕಾಸ್ RCB ಸ್ಟ್ಯಾಂಪೇಡ್ ಆಗಿರೋದಕ್ಕೆ. ಸರ್, ಜಾನಲ್ಲೋ ಯಾವಾಗ್ಲೋ ತಿರುಪತಿಲಿ ಮತ್ತೆ ಮಹಾಕುಂಭಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಹಂಗಂತ ದೇವ್ರ ಮೇಲೆ FIR ಆಗ್ತೀರಾ ನೀವು? ಇಲ್ಲ ಅವ್ರು ಹೇಳಿದ್ರು ಈ ತರ ಸ್ಟ್ಯಾಂಪೇಡ್ ಆಗಿದೆ, ವಿರಾಟ್ ಕೊಹ್ಲಿ ಯಾರಾದ್ರೂ ಮನೆಯವ್ರಿಗೆ ಬಂದು ಮಾತಾಡ್ಸಿದ್ರ ಅಂತ. ದೇವಸ್ಥಾನದಲ್ಲೂ ಆಗಿತ್ತು ಅದೇ, ತಿರುಪತಿಲೂ ಆಯ್ತು, ಮಹಾಕುಂಭಲ್ಲೂ ಆಯ್ತು. ದೇವ್ರ ಯಾರಾದ್ರೂ ಬಂದು ಮಾತಾಡ್ಸಿದ್ರ? ವಾಟರ್ ಪಾಯಿಂಟ್ ಇವ್ರ ಪಾಯಿಂಟ್ ಏನು ಅಂದ್ರೆ ಕುಂಭಮೇಳದಲ್ಲಿ ಕಾಲ್ ತುಳಿತಾ ಆಯ್ತು, ತಿರುಪತಿಯಲ್ಲಿ ಕಾಲ್ ತುಳಿತಾ ಆಯ್ತು, ದೇವ್ರ ಮೇಲೆ FIR ಹಾಕಿದ್ರ? ವಿರಾಟ್ ಕೊಹ್ಲಿ ತರ ವಿಡಿಯೋದಲ್ಲಿ ಬಂದು ಮಾತಾಡಬೇಕು ಅಂದ್ರೆ ದೇವ್ರ ಬಂದೀಗ ವಿಡಿಯೋದಲ್ಲಿ ಮಾತಾಡಬೇಕಾ? ಅಲ್ಲಿ ವ್ಯವಸ್ಥೆ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. FIR ಪ್ರಶ್ನೆ ಅಲ್ಲ, ಒಂದು ಸೆನ್ಸಿಬಿಲಿಟಿ ಇರಬೇಕು. ವಿಧಾನಸೌಧದ ಮುಂದೆ ವಿರಾಟ್ ಕೊಹ್ಲಿ ಕೂತಿರ್ತಾರೆ, ಒಬ್ರು ಬಂದು ತೋರಿಸ್ತಾರೆ, ಅಲ್ಲಿ ನೋಡಿ ಹಿಂಗೆ ಮರಾತಿದ್ದಾರೆ ಫ್ಯಾನ್ಸ್ ಎಲ್ಲ ಅಂತೇಳಿ
ಹೇಳ್ಬೋದಿತ್ತಲ್ಲ. ಹೌದು, ನಿಂತು ಹೇಳ್ಬೋದಾಗಿತ್ತು. ಎಂಜಾಯ್ ಮಾಡಿದ್ರೆ ಹೊರತು ಎದ್ದು ಹೇಳ್ಬೋದಿತ್ತಲ್ಲ, ಇಳಿಸಬಹುದು, ಕೆಳಗೆ ಇಳಿಸಬಹುದಿತ್ತಲ್ಲ. Correct. ಆ ಸೆನ್ಸಿಬಿಲಿಟಿ ವಿರಾಟ್ ಕೊಹ್ಲಿ ಈ ಪಾಯಿಂಟ್ಗೆ ಏನ್ ಹೇಳ್ತೀರಾ? ಅದಕ್ಕೆ ಅವ್ರು ಇಳಿಸ್ಬೇಕಿತ್ತು, ಪೊಲೀಸರು ಬಂದಲ್ಲಿ ಮೇಂಟೈನ್ ಮಾಡ್ಬೇಕಿತ್ತು. ಇನ್ಕ್ಲೂಡಿಂಗ್ ಡಿ ಕೆ ಪೊಲೀಸರ ಕೆಲಸ ಏನು ಅಂತ ಕೇಳ್ತಿದ್ದಾರೆ. ಆಯ್ತಪ್ಪ, ಪೊಲೀಸರ ಸರ್ಕಾರದವ್ರು ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾ ಇದ್ರು? Okay. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಅವ್ರು ಓಕೆ, ಏನ್ ಮಾಡ್ತಾ ಪೊಲೀಸರು ಇದ್ರು? ಕೆಳಗೆ ಇಳಿಸಲಿಲ್ಲ. ಹೇಳ್ಬೋದಿತ್ತಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಿದ್ರು ಅಂತ ಕೇಳ್ತಾ ಇದ್ದಾರೆ. ಸರ್ ವಿರಾಟ್ ಕೊಹ್ಲಿ ಒಂದು ನಿಮಿಷ, ನಾನು ಹೇಳ್ತಿರೋದೇನ್ ಗೊತ್ತಾ? ಕೆಳಗಿಳಿಸೋ ಕೆಲಸ ಪೊಲೀಸ್ನವ್ರದ್ದು, ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕೆಲಸ ಪಾಯಿಂಟ್ ಹೇಳಿದ್ರು ಏನು? ಸಿದ್ದರಾಮಯ್ಯನವರು ಏನ್ ನೋಡ್ತಾ ಇದ್ರು? ಅವ್ರ ಮೊಮ್ಮಕ್ಕಳು ನೋಡ್ತಾ ಇದ್ರು. ಸಿದ್ದರಾಮಯ್ಯನವರು ಅವ್ರ ಮೊಮ್ಮಕ್ಕಳನ್ನ ನೋಡ್ತಾ ಇದ್ರು ಅಂತ. ಕೆಳಗಿಳಿಸೋದು ವಿರಾಟ್ ಕೊಹ್ಲಿ ಕೆಲಸ ಇಲ್ಲ. ಹಂಗಂತ ಎಂಜಾಯ್ ಮಾಡ್ಬೋದಾ? ಹಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಮಾಡ್ಬೋದಾ? ಎಂಜಾಯ್ ಯಾವಾಗ ಮಾಡಿದಾರೆ? ನಿಮ್ಗೆ ನೋಡಿ, ನಗಾಡಿದಾರಲ್ಲ. ಡ್ಯಾನ್ಸ್ ಮಾಡಿದಾರಾ? ಡ್ಯಾನ್ಸ್ ನಗಾಡಿಲ್ವಾ? ನಗಾಡಿಲ್ವಾ? ಕೈ ತೋರ್ಸ್ಕೊಂಡು. ಹೇಳ್ತಾ ಇದ್ದಾರೆ, ಗೆದ್ದಾಗ ಸಂಭ್ರಮಿಸುವುದು ತಪ್ಪ ಅಂತ ಕೇಳ್ತಾ ಇದ್ದಾರೆ. ಸಾಮಾಜಿಕ ಜವಾಬ್ದಾರಿ. ಅವ್ರು ನೋಡಿ ನಗಾಡತ್ತಪ್ಪ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ ಅದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.